ನಮ್ಮ ಪೇರೆಂಟ್ಸ್ ಇಂದ ನಮ್ಗೊಂದು ಕಂಪ್ಲೇಂಟ್ ಬಂದಿದೆ, ಹೇಮಂತ್ಗೆ ಮದುವೆ ಮಾಡ್ಬೇಕಂತೆ. ಮುಗ್ಗಿನ ಮನಸ್ಸು ಏನು ಬೇಡ, ನನ್ನನ್ನು ಬಿಡಿ. ರೋಡಲ್ಲಿ ಒಬ್ರು ಒಂದು ಆಂಟಿ ಹೋಗ್ತಾ ಇದ್ರು, ಮಿರರ್ ಅಲ್ಲಿ ಸೆಟ್ ಮಾಡ್ಕೊಂಡು ನೋಡ್ತೀರಿ ನಮ್. ಹಲೋ ಗೈಸ್, ಇವಾಗ ನಾನು ಕಾರ್ ಸರ್ವಿಸ್ ಬಿಡಕ್ ಹೋಗ್ತಾ ಇದ್ದೀನಿ. ಈಗ ಹೋಗಿ ಕಾರ್ ಸರ್ವಿಸ್ ಬಿಟ್ಟು ಒಂದ್ ಮನೆ ಹತ್ರ ಹೋಗಿ ಇಂದ ಅವನನ್ನ ಇವತ್ತು ಸೈಡ್ ಕರ್ಕೊಂಡು ಹೋಗ್ತಾನೆ. ಡ್ರೈವಿಂಗ್ ಎಲ್ಲ ರೆಕಾರ್ಡ್ ಮಾಡ್ಬೇಕಾದ್ರೆ ಈ ಕ್ರ್ಯಾಕ್ ಕಾಣಿಸ್ತಿರುತ್ತಲ್ಲ, ಆ ಕ್ರ್ಯಾಕ್ ಬಂದು ನಾವು ಚೆನ್ನೈಲಿ ಹೋಗ್ಬೇಕಾದ್ರೆ ಸೊ ಯಾವ್ದೋ ಒಂದು ಸಣ್ಣ ಕಲ್ಲು ಬಂದು ಬಿದ್ದಿ ಅದು ಕ್ರ್ಯಾಕ್ ಆಯ್ತು. ಅದನ್ನು ಕೂಡ ಫುಲ್ ಚೇಂಜ್ ಮಾಡಿಸ್ಬೇಕು. ನೋಡೋಣ ಏನ್ ಬಿಲ್ ಆಗುತ್ತೆ, ಎಷ್ಟಾಗುತ್ತೆ ಅಂತ. ಆಕ್ಚುಲಿ ಕಾರ್ ತಗೊಂಡು ನಾನು ಆಲ್ಮೋಸ್ಟ್ 6th ಇಯರ್. ನೆಕ್ಸ್ಟ್ ನಾನು ಕೂಡ ಕಾರ್ ಚೇಂಜ್ ಮಾಡ್ಬೇಕು. ಒಂದು ಕೆಲಸ ಅದೆಲ್ಲ ನೋಡಿ ಚೆನ್ನಾಗಿ ಸ್ವಲ್ಪ ದುಡ್ಡು ಮಾಡಿ ಫೈನ್, ವಿಲ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಕಾರ್ ಸರ್ವಿಸ್ ಬಿಟ್ಟಿದ್ದಾಯ್ತು. ನಾಳೆ ಕಾರ್ ಸಿಗೋದು ಅಂತ ನಮ್ಗೆ 3-4 ಡೇಸ್ ಆಗುತ್ತೆ. ನಾಳೆ ಗೌರ್ಮೆಂಟ್ ಹಾಲಿಡೇ ಇದೆ, ಫ್ರೈಡೇ ಅಥವಾ ಸ್ಯಾಟರ್ಡೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಇವಾಗ ಮನೆಗೆ ನಡ್ಕೊಂಡು ಹೋಗ್ತಾ ಇದೀನಿ. ನಡ್ಕೊಂಡು ಹೋಗಿ ಸ್ಕೂಟರ್ ತಗೊಂಡು ಹೇಮಂತ್ ಮನೆ ಹತ್ರ ಹೋಗಿ ಸೈಟ್ ಹತ್ರ ಹೋಗ್ಬೇಕು. ನಡ್ಕೊಂಡು ಓಡಾಡಿ ತುಂಬಾ ದಿನ ಆಗಿದೆ, ನಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ದೂರ ಏನಿಲ್ಲ, ಶಾಪು ಏನೊಂದು 500-600 ಮೀಟರ್ಸ್ ಇರ್ಬೋದು ಅಷ್ಟೇ. ಕಾರ್ಡಿಯೋ ಆಗುತ್ತೆ ಅಂತ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀನಿ. ಆದ್ರೆ ಒಂದ್ ಏನ್ ಬೇಜಾರು ಅಂದ್ರೆ ಇದು ಬಿಸಿಲು ಬೇರೆ ಬೇಜಾನ ಐತೆ. ಎಲ್ಲ ಮೋಡ ಕವಿದ ವಾತಾವರಣ, ಇವತ್ತು ಬಿಸಿಲಿನ ಬಗೆ. ಅಪ್ಪ ಬೇರೆ ರೋಡು, ಬ್ಲಾಕ್ ಪ್ಯಾಂಟು, ಗ್ರೇ ಶರ್ಟು, ಜಾಸ್ತಿ ಇಲ್ಲ, ಸೆಕೆ ಜಾಸ್ತಿ ಆಗ್ತದೆ. ನೆರಳು ಸಿಕ್ಕರೆ ಪೀಸ್ ಆಗಿರುತ್ತೆ. ನೆರಳು ಬಂತು, ಆರಾಮಾಗಿದೆ. ಬರೀ ಹೋಗೋಣ ಬೇಗ. ಹೇಮಂತ್ ಮನೆ ಹತ್ರ ಬಂದಿದ್ದೀನಿ. ಹೇಮಂತ ಕಾರ್ ಕ್ಲೀನ್ ಮಾಡ್ತವನೆ. ಕಾರ್ ಕೂಲ್ ಸ್ಟಾರ್ಟ್ ಮಾಡಿ ಇಟ್ಟಿದ್ದ, ಆಗ ಕಾರ್ ತಗೊಂಡು ಹೋಗ್ತೀವಿ, ಬನ್ನಿ. ಯಾವ್ದೋ ಶೂಟಿಂಗ್ ಆಗ್ತಿದೆ, ಯಾವ್ದೋ ಸೀರಿಯಲ್ ಶೂಟಿಂಗ್ ಬಂದ್ರು. ನೋಡ, ನನಗೇನಾದ್ರು ಕೇಳ್ತದೆ ಇಲ್ಲ ಅಲ್ಲಿ. ಹೇಮಂತ್ಗೆ ಮದುವೆ ಮಾಡ್ಬೇಕಂತೆ. ನಿಮ್ಗೆ ಯಾರು ಗೊತ್ತಿರೋ ಫ್ರೆಂಡ್ಸ್ ಅಲ್ಲಿ ಹೆಣ್ಣು ಹುಡುಗಿ ಇತ್ತು ಅಂತಂದ್ರೆ ಪ್ರೊಫೈಲ್ ಶೇರ್ ಮಾಡ್ತು ಅಂದ್ರೆ ಮ್ಯಾಚ್ ಮೇಕಿಂಗ್ ಮಾಡ್ಬೋದು. ಪ್ರದಕ್ಷಿಣೆ ಕೊಡ್ಬೇಕಂತ ಸೌಂಡ್ ಜಾಸ್ತಿ ಕೊಡ್ಬೇಡ. ಏನು ಬೇಡಪ್ಪ, ಫಸ್ಟ್ ನೀನ್ ಮಾಡ್ಕೋ. ಇದು ತುಂಬಾ ಲೇಟ್ ಆಗುತ್ತೆ. ತುಂಬಾ ಲೇಟ್ ಆಗುತ್ತೆ. ಅವಂದಾದ್ಮೇಲೆ ನಾನು ಆಗೋದು. ಅವಂದಾದ್ಮೇಲೆ ನಾನು ಆಗೋದು. ಅವರೇ ಡಿಸೈಡ್ ಮಾಡಿ. ನೀವೇ ಡಿಸೈಡ್ ಮಾಡಿ ಯಾರು ಫಸ್ಟ್ ಆಗ್ಬೇಕಂತ. ಇವಾಗ ನಮ್ಮಿಬ್ರದ್ದು ಹಾಕಿನ ಮುಂಚೆ ರೋ ಒಂದಾಗ್ಲಿ ಇವಾಗ ಕರ್ಕೊಂಡು ಹೋಗ್ತಿದೆ. ಮೋಸ್ಟ್ಲಿ ಆ ಸೈಟ್ ಅಲ್ಲಿ ಇರ್ಬೋದು ಅನ್ಸುತ್ತೆ. ಅಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಿದ್ದ. ವಿಷಯನೂ ಹೋಗಿ ಕೇಳೋಣ. ಈ ವಿಷಯನ ಹಂಗೆ ಹೋಗಿ ಕೇಳೋಣ. ಒಂದು ಬೇಕಾದ್ರೆ ಪ್ರೊಫೈಲ್ ನ ನಾವು ಬೇಕಂದ್ರೆ ಶೇರ್ ಮಾಡ್ತೀವಿ. ನಾ ವಿಡಿಯೋಸ್ ಎಲ್ಲ ನಾನ್ ಕ್ಲಿಕ್ ಮಾಡ್ತೀನಿ, ಫೋಟೋಸ್ ಎಲ್ಲ ಇವ್ನು ಕ್ಲಿಕ್ ಮಾಡ್ತಾನೆ, ಫೋಟೋಸ್ ಇವ್ನು ಚೆನ್ನಾಗಿ ಕ್ಲಿಕ್ ಮಾಡ್ತಾನೆ. ಫುಲ್ ಒಳ್ಳೆ ಪ್ರೊಫೈಲ್ ರೆಡಿ ಮಾಡಿ ರೋನಕ್ ಸೆಟ್ ಮಾಡಿಸ್ಬಿಡೋಣ. ನಿಮ್ಗೂ ಯಾರಾದ್ರೂ ಗೊತ್ತಿದ್ರೆ ಕನ್ನಡತೆ ಆಗಿರ್ಬೇಕು ಹುಡುಗಿ. ಇನ್ನ ಏನೇನೋ ಐತಲ್ಲ ಮಾಮ, ಶರಣೇಶು, ಮೊಗ್ಗಿನ ಮನಸ್ಸು ಹುಡುಗಿ. ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು, ನನ್ಗೂ ರೋಹನ್ ಗೆಳೆಯ ಬೇಕು ಅಂತ ಹುಡುಗಿ ಆ ತರ ಇರ್ಬೇಕು. ಆ ತರ ಇರೋ ಹುಡುಗಿರಿ ಯಾರು ನಿಮ್ ಲಿಸ್ಟ್ ಅಲ್ಲಿ ಇತ್ತು ಅಂದ್ರೆ ಟ್ಯಾಗ್ ಮಾಡಿ, ಇಲ್ಲಾಂದ್ರೆ ಕಮೆಂಟ್ ಮಾಡಿ. ಅವ್ರ ಪ್ರೊಫೈಲ್ ನ ರೋನ್ ಪ್ರೊಫೈಲ್ ಗೆ ಮ್ಯಾಚ್ ಮಾಡುವ. ಸೆಟ್ ಆಯ್ತು ಅಂದ್ರೆ ಮದುವೆ ಮಾಡಿಸ್ಬಿಡೋಣ. ಯಾರ್ಯಾರು ನಮ್ನ ಸಬ್ಸ್ಕ್ರೈಬ್ ಮಾಡಿದಾರ ಅವ್ರನ್ನೆಲ್ಲಾರ್ನು ಕರಿತೀವಿ. ಅವ್ರೆಲ್ಲಾರು ಬಂದು ತಿಂದಿ ಆಶೀರ್ವಾದ ಕೊಟ್ವಿ ಹೋಗಿ. ಅಷ್ಟೇ ಸಾಕು. ಇದ್ ಸದ್ಯಕ್ಕೆ ಇಷ್ಟು. ಅವ್ನ್ ಬಂದಾಗ ಅವ್ನ ಕೇಳಿ ಇನ್ನ ಏನೈತೆ ಲಿಸ್ಟ್ ಬಂದು ಹೇಳ್ತೀವಿ. Stay tuned. ओपन कर दो, ओपन नहीं हो रहा है। 24 हो तो हो जाएगा ना। हाँ, यहाँ से पूरा वैसे चलना है। चलने के बाद मेरे को आपको 20 इंचेस है ना, वो अभी उसमें स्टार्ट हो जाए ना, लाइन लाइन गए। हाँ, इंग्लिश में बोल दीजिए, मेरे को हिंदी नहीं आता। हाँ 1200 वो ಚಾರ್ಜ್ करते हैं। ಈ ಸೈಟಲ್ಲಿ ಮೆಷರ್ಮೆಂಟ್ ಎಲ್ಲ ತೊಗೊಂಡಿದ್ದಾಗಿದೆ. ನಾನು ಮೋಸ್ಟ್ ಪ್ರಾಬಬ್ಲಿ ನಾಳೆ ಅಥವಾ ನಾಡಿದ್ದಲ್ಲಿ ಇಲ್ಲಿ ಮೆಟೀರಿಯಲ್ಸ್ನ ಲೋಡ್ ಮಾಡಿಸ್ತೀನಿ. ಲೋಡ್ ಮಾಡಿಸಿ ಆದಮೇಲೆ ಇಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿಸ್ತೀನಿ ಫುಲ್ ಫ್ಲೆಡ್ಜ್ ಆಗಿ. ಇಲ್ಲಿ ಪ್ರೀವಿಯಸ್ ಇದ್ದಿದ್ದು ವೆಂಡರು ಅವ್ರ ಕೆಲಸ ಮುಗಿಸಿದ್ದಾರೆ. ಸೊ ನಾನು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಇಲ್ಲಾಂದರೆ ಕಾರ್ಪೆಂಟರ್ಸು ಕ್ಲಾಶ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ರೀತಿ ಚಾನ್ಸಸ್ ತೊಗೊಳ್ಬಾರ್ದು.
ಸೊ ಆ ರೀಸನ್ಗೋಸ್ಕರ. ಆ್ಯಂಡ್ ಆ ಟೀಮ್ ಮೂವ್ ಆಗಿದೆ ಫುಲ್ ಸೈಟಿಂದ. ಸೊ ಇವಾಗ ನಮ್ಮ ವರ್ಕ್ ಏನಿದೆ ನಾವು ಇವಾಗ ಫುಲ್ ಫ್ಲೆಡ್ಜಾಗಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಸ್ಟೇ ಟ್ಯೂನ್. ನಾನು, ರೋಹನ್ ಮತ್ತೆ ಹೇಮಂತ್ ಮೂವರು ಕೂಡ ಸೈಡ್ ವಿಸಿಟ್ ಹೋಗ್ತಾ ಇದೀವಿ. ನಮ್ಮ ಪೇರೆಂಟ್ಸ್ ಇಂದ ನಮ್ಗೊಂದು ಕಂಪ್ಲೇಂಟ್ ಬಂದಿದೆ, ತುಂಬಾ ಜಾಸ್ತಿ ಕೆಟ್ಟ ಮಾತು ಮಾತಾಡ್ತಾ ಇದೀವಿ ಅಂತ. ನಮ್ಮ ಮನೇಲೂ ಬೈದ್ರು, ಹೇಮಂತ್ ಮನೇಲೂ ಹೇಮಂತ್ ಮನೇಲೂ ಕೂಡ ಹೇಳಿದ್ರು ಜಾಸ್ತಿ ಕೆಟ್ಟ ಮಾತು ಮಾತಾಡ್ಬೇಡಿ ಅಂತ. ರೋಹನ್ ನಿಮ್ಮ ಮನೇಲಿ ಏನು ರೋಹನ್ ಕೆಟ್ಟ ಮಾತೇ ಮಾತಾಡಲ್ಲ. ಗೊತ್ತಿಲ್ಲ ಸರ್, ನಾನು ತುಂಬಾ ಒಳ್ಳೆ ಇಂತ ಒಳ್ಳೆ ಹುಡುಗ ಎಲ್ಲಾದ್ರೂ ಸಿಗ್ತಾನ? ನೋಡಿ, ಇಂತ ಒಳ್ಳೆ ಹುಡುಗ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ನಿಮ್ಗೆ ಪ್ರೊಫೈಲ್ನ ನಾನು ರೆಡಿ ಮಾಡಿ ಶೇರ್ ಮಾಡ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಎಲ್ಲ DM ಮಾಡಿ, ಇಫ್ ನಾಟ್ ಕಮೆಂಟ್ ಮಾಡಿ, ನಾವು ವೆರಿಫೈ ಮಾಡಿ ಮ್ಯಾಚ್ ಮಾಡಕ್ ಟ್ರೈ ಮಾಡ್ತೀವಿ. ಇದೊಂದು ಎಕ್ಸ್ಕ್ಲೂಸಿವ್ ಆಫರ್, ನಿಮಗೆ ಬಿಟ್ರೆ ಸಿಗೋದಿಲ್ಲ. ಹಿಂಗಿರೋ ಸಂಕ್ರಾಂತಿ ಮುಗೀತಿದೆ, ಉಗಾದಿ ಹಬ್ಬ ಕೂಡ ಸ್ಟಾರ್ಟ್ ಆಗ್ತಿದೆ. ಉಗಾದಿ ಹಬ್ಬದಲ್ಲಿ ಯಾವ್ದೋ ಟೈಮ್ ಬಂತಲ್ಲ, ಅದೇನ್ ಟೈಮ್ ಅದು? ಶ್ರಾವಣ ಮಾಸ. ಏನು ಬೇಡ, ನನ್ನನ್ನು ಬಿಡಿ. ಆರಾಮಾಗಿದ್ದೀನಿ, ಜೀವನದಲ್ಲಿ ಆರಾಮಾಗಿರ್ತೀನಿ. ಟೈಮ್ ಆಗೋಗ್ಬಿಡುತ್ತೆ. ಏಪ್ರಿಲ್ ಅಷ್ಟಲ್ಲಿ ಮದುವೆ ಮಾಡ್ಕೊಂಡ್ಬಿಡ್ಬೋದು. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಬೇಗ DM ಮಾಡಿ, ನೋಡಿ ಕಮೆಂಟ್ ಮಾಡಿ. ಆಫರ್ ಮತ್ತೆ ಸಿಗೋದಿಲ್ಲ. ಸ್ಟೇ ಟ್ಯೂನ್. ರೋಡಲ್ಲಿ ಒಬ್ರು ಒಂದು ಆಂಟಿ ಹೋಗ್ತಾ ಇದ್ರು, ರೆಕಾರ್ಡ್ ಮಾಡೋದ್ ಮರ್ತೋಯ್ತು. ಅವರು ಕೂಡ ಗಾಡಿಲಿ ಹೋಗ್ಬೇಕಾರೆ ಮಿರರ್ ಅಲ್ಲಿ ಸೆಟ್ ಮಾಡ್ಕೊಂಡು ನೋಡ್ತೀರಿ ನಮ್ ರೋನ್ನ. ಒಂದು ಎಕ್ಸ್ಕ್ಲೂಸಿವ್ ಆಫರ್, ಯಾರು ಮಿಸ್ ಮಾಡಬೇಡಿ. ಆಂಟಿ ಅಲ್ಲ, ಒಂದು ಹುಡುಗಿ. ಆ ಹುಡುಗಿ ತೋರಿಸ್ಲಾ? ಬೇಡ ತೋರ್ಸದ್ ಬೇಡ. ಸೊ ನೋಡಿ, ರೋನ್ ಅನಿಸಿಕೆ ಏನಂತ ಕೇಳುವ. ಏನಿಲ್ಲಪ್ಪ, ಅವ್ರಿಗೇನು ಬೇಡ, ನನ್ನ ಬಿಡಿ ಸಾಕು. ಅವರು ನಂಗೆ ಏನ್ ಬೇಡ, ನನ್ನ ಬಿಡಿ ಸಾಕು ಅಂತ ಹೇಳ್ತವ್ರೆ. ಮಿಕ್ಕಿರೋದೆಲ್ಲ ನಿಮ್ ಕೈಲಿ ಇರೋದು. ಪ್ರೊಫೈಲ್ ಶೇರ್ ಮಾಡಿ, ನಾನು ಅವ್ರ ಪ್ರೊಫೈಲ್ ಶೇರ್ ಮಾಡ್ತೀನಿ. ಅವ್ರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ದೊಡ್ಡವ್ರ ಮುಖಾಂತರ ಮಾಡ್ಕೊಳ್ಳಿ. ತೀರ್ಮಾನ ಮಾಡಿ ಮಾತುಕತೆ ಮಾಡಿ ವಾಲ್ಗ ಊದಿಸ್ಬಿಡಿ. ಹೆಂಗೆ ಸಾಮಾನ್ಯ ಮೂರ್ ಜನ ಜಗಳ ಆಡ್ತಿದ್ದಾರೆ. ಮೂರ್ ಜನ ಜ್ಯೂಸ್ ಮಾಡಕ್ 3 ಜನ ಜಗಳ ಆಗ್ತಾರ. ಇನ್ನೊಂದ್ಸಲ ಮೂಮೆಂಟ್ ಇಸ್ ಓವರ್ ಬ್ರೋ. ಗೊತ್ತು. ಗೈಸ್, ಇವಾಗ ನಾನು ಮನೆಗೆ ಬಂದೆ. ಟೈಮ್ 10 o'clock ಆಗಿದೆ. ಇವಾಗ ಮನೆಗೆ ಬಂದಿದ್ದು. ಸೊ ಇವಾಗ ನಾನು ಗಿಡಕ್ಕೆ ನೀರ್ ಹಾಕಿ ನಾನು ಮಲ್ಕೊಂತೀನಿ. ಇವಾಗ ಎಡಿಟ್ ಮಾಡಕ್ ಆಗ್ತಿಲ್ಲ, ಫುಲ್ ಜ್ವರ ಬಂದಂಗೆ ಆಗ್ತಿದೆ, ತಲೆ ಬೇರೆ ಫುಲ್ ನೋವಾಗ್ತಿದೆ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂಡ್ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೂ ಸಹ ಶೇರ್ ಮಾಡಿ. ನಿಮ್ಗೆ ಹೇಳಿದ್ದೀನಿ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ, ನನಗೆ ಒಂದೊಂದು ಶೇರ್, ಒಂದೊಂದು ಲೈಕ್, ಒಂದೊಂದು ಕಮೆಂಟ್, ಒಂದೊಂದು ಸಬ್ಸ್ಕ್ರೈಬರ್ ಎಷ್ಟು ಇಂಪಾರ್ಟೆಂಟ್ ಅಂತ. ಅಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಜೈ ಶ್ರೀರಾಮ್.